friends, welcome to my channel. Friends, ನಿಮಗೆ ಗೊತ್ತು ಜುಲೈ ಮುಗಿತಾ ಬಂತು, ಇನ್ನೇನು ಆಗಸ್ಟ್ ಬಂತು ಅಂದ್ರೆ ಹಬ್ಬಗಳು ಶುರು ಆಯ್ತು ಅಂತಾನೆ ಹೇಳ್ಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬದಿಂದ ಹಿಡಿದು ಎಷ್ಟೊಂದು ಹಬ್ಬಗಳಿಂದ ಹಿಂದೆನೆ ಬರುತ್ತೆ, ಎಷ್ಟೊಂದು ಸೆಲೆಬ್ರೇಷನ್ಸ್ ಕೂಡ ಇರುತ್ತೆ. ನನಗೆ ಸ್ವಲ್ಪ ಜನ ಕೇಳ್ತಾ ಇದ್ರಿ, ರಮ್ಯಾ ನಿಮ್ಮದು ಸ್ಕಿನ್ನು ಇವಾಗ ಗ್ಲೋ ಆಗಿದೆ, ಏನು ಮಾಡ್ತಿದ್ದೀರಾ ನಿಮ್ಮ ಬ್ರೈಟ್ ಸ್ಕಿನ್ಗೆ ಅಂತ. ನಿಮ್ಗೆ ತುಂಬ ಸರಿ ನಾನು ಎಷ್ಟೊಂದು ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ದೀನಿ, ಅದರಲ್ಲೂ ಲಾರಿಯಲ್ ಪ್ಯಾರಿಸ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬ ಸರಿ ಹೇಳಿದ್ದೀನಿ. ಯಾಕೆಂದರೆ ಲಾರಿಯಲ್ ಪ್ಯಾರಿಸ್ ಎಷ್ಟೊಂದು ಒಂದು ಒಳ್ಳೆ ಬ್ರ್ಯಾಂಡ್ ಅಂತ ಎಷ್ಟೊಂದು ಸರಿ ನಾನು ಯೂಸ್ ಮಾಡಿ ಕೂಡ ತೋರಿಸಿದ್ದೀನಿ ಲಾರಿಯಲ್ ಪ್ಯಾರಿಸ್ ಪ್ರಾಡಕ್ಟ್ಸನ್ನು. ಯಾಕೆಂದರೆ ನನಗೆ ಲಾರಿಯಲ್ ಪ್ಯಾರಿಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾದ್ರೆ ಒಂದು ಧೈರ್ಯ, ಯಾಕೆಂದರೆ ಡರ್ಮಟಾಲಜಿ ಟೆಸ್ಟೆಡ್ ಆಗಿರುತ್ತೆ ಮತ್ತು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತಾರೆ ಅಂತ. ಸೊ ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ ನಾನು ಸ್ಕಿನ್ ಕೇರ್ ಮಾಡ್ತೀನಿ. ಸೊ ಅದೇ ಥರ ನಂದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಇದೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ನಾನು ಹೊಸದಾಗಿ ಯೂಸ್ ಮಾಡ್ತಿರೋಂಥ ಒಂದು ಒಳ್ಳೆ ಸೆರಮ್ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಲಾರಿಯಲ್ ಪ್ಯಾರಿಸ್ ಗ್ಲೈಕಾಲಿಕ್ ಬ್ರೈಟ್ ಸೆರಮ್ ಪವರ್ಡ್ ವಿತ್ ಮೆಲಾಸಿಲ್ ಫಾರ್ ಬ್ರೈಟ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್. ಇದು ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮೆಲಾಸಿಲ್ ಅದ ಅಂತ ಹೇಳಿದೆ. ಸೊ ಇವಾಗ ಯೋಚನೆ ಮಾಡ್ತಿರ್ಬೋದು, ಮೆಲಾಸಿಲ್ ಏನು ಸ್ಪೆಷಲ್ ರಮ್ಯಾ, ಹೇಗೆ ನಮ್ಮ ಸ್ಕಿನ್ಗೆ ಅದು ಹೆಲ್ಪ್ ಮಾಡುತ್ತೆ ಅಂತ. ಸೊ ಮೆಲಾಸಿಲ್ ಏನಿದೆ, ಇದೊಂದು ಮಾಲಿಕ್ಯೂಲ್ ಅಂತಾನೆ ಹೇಳ್ಬೋದು. ಲಾರಿಯಲ್ ಪ್ಯಾರಿಸ್ ಇದನ್ನ ಡೆವಲಪ್ ಮಾಡಿರೋದು. ಸೊ ಲಾರಿಯಲ್ ಪ್ಯಾರಿಸ್ ಏನಕ್ಕೆ ಇದನ್ನ ಯೂಸ್ ಮಾಡಿದ್ರು ಅಂದ್ರೆ ಡಾರ್ಕ್ ಸ್ಪಾಟ್ಸ್ ಮತ್ತೆ ಪಿಗ್ಮೆಂಟೇಷನ್ ಏನಿದೆ ಇದನ್ನ ರೆಡ್ಯೂಸ್ ಮಾಡೋದಕ್ಕೆ. ಮೆಲಾಸಿಲ್ಲು ನಿಮ್ಮ ಡಾರ್ಕ್ ಸ್ಪಾಟ್ಸ್ ಮತ್ತೆ ಪಿಗ್ಮೆಂಟೇಷನ್ ನ ಆದಷ್ಟು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೇನೆ ಏನಂದ್ರೆ ನಿಮ್ಗೆ ವಿಸಿಬಲಿ ರಿಸಲ್ಟ್ಸ್ ಕೂಡ ಗೊತ್ತಾಗ್ತಾ ಹೋಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ಇಲ್ಲಿ ಕೂಡ ಪ್ರೂವ್ ಆಗಿದೆ, ಮೆಲಾಸಿಲ್ಲು ನಿಮ್ದು ಏ ಸ್ಪಾಟ್ಸ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಹಾಗೇನೆ ಸನ್ ಸ್ಪಾಟ್ಸ್ ಮತ್ತೆ ಆಕ್ನಿ ಮಾರ್ಕ್ಸ್ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಿಮಗೆ ಗೊತ್ತು ಎಷ್ಟೊಂದು ಸರಿ ವೆದರಿಂದ, ಎನ್ವೈರನ್ಮೆಂಟಿಂದ ಮತ್ತು ಎಷ್ಟೊಂದು ಅಂದರೆ ಹಾರ್ಮೋನ್ ಚೇಂಜಸ್ಸಿಂದ ಆಗಿರ್ಬೋದು ನಮಗೆ ಆ್ಯಕ್ನಿ ಬರುತ್ತೆ. ಸೊ ಆ್ಯಕ್ನಿ ಬಂದಿದ ತಕ್ಷಣ ಹಿಂದೆ ಏನಂದರೆ ಡಾರ್ಕ್ ಸ್ಪಾಟ್ಸು ಕೂಡ ಬರೋದಕ್ಕೆ ರೆಡಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ಸೊ ಆ್ಯಕ್ನಿ ಹೋಗ್ತಿದ್ದಂಗೆ ಇನ್ನು ಡಾರ್ಕ್ ಸ್ಪಾಟ್ಸ್ ಕೂಡ ಅಂದರೆ ಆ್ಯಕ್ನಿ ಮಾರ್ಕ್ಸ್ ಬರುತ್ತೆ. ಆ್ಯಕ್ನಿ ಮಾರ್ಕ್ಸು ಡಾರ್ಕ್ ಸ್ಪಾಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಂಗೆ ತೊಗೊಂಡ್ರೆ ಎಷ್ಟೊಂದು ಥರ ಡಾರ್ಕ್ ಸ್ಪಾಟ್ಸ್ ಇದೆ ಅಂತ ಹೇಳ್ಬೋದು. ಆ್ಯಕ್ನಿ ಸ್ಪಾಟ್ಸ್, ಏ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್. ಈ ಸ್ಪಾಟ್ಸ್ ಏನಿದೆ ಅಷ್ಟೊಂದು ಈಸಿಯಾಗಿ ಹೋಗುತ್ತೆ ಅಂತ ನಾನು ಯಾವತ್ತೂ ಹೇಳಲ್ಲ. ಅದೆಲ್ಲ ಬಂದರೆ ಹೋಗೋದಕ್ಕೆ ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಅದಕ್ಕೆ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಅಥವಾ ಒಂದು ಮ್ಯಾಜಿಕಲ್ ಪ್ರಾಡಕ್ಟನ್ನೇ ನಾವು ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತು ಲಾರಿಯಲ್ ಪ್ಯಾರಿಸ್ ಯಾವಾಗಲೂ ಏನೇ ಮಾಡೋದು ಹೊಸದಾಗಿರುತ್ತೆ ಅಂತ. ಸೊ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡೋದಕ್ಕೆ ಅವರು ಮೆಲಾಸಿಲ್ ಜೊತೆಗೆ ಇನ್ನೂ 2 ಸೂಪರ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಹೊಸದಾಗಿ ಮಾಡಿರೋಂಥ ಸೆರಮೇ ಗ್ಲೈಕಾಲಿಕ್ ಬ್ರೈಟ್ ಸೆರಮ್. ಇದೊಂದು ಐಡಿಯಲ್ ಡಾರ್ಕ್ ಸ್ಪಾಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಹಾಗೆಯೇ ಇದು ವಿಟಮಿನ್ ಸಿ ಕಂಪೇರ್ ಮಾಡಿದ್ರೆ ಮೋರ್ ಎಫೆಕ್ಟಿವ್ ಕೂಡ ಇದು. ಸೊ ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಫ್ರೆಂಡ್ಸ್, ನಿಮಗೆ ಹೇಳಿದೆ ನಾನು ಅವಾಗಲೇ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸೊ ನಾನು ಆಲ್ಮೋಸ್ಟ್ ಒಂದು ಫ್ಯೂ ವೀಕ್ಸಿಂದ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ಗೆ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಒಂದು ಮ್ಯಾಜಿಕ್ ಥರನೇ ವರ್ಕ್ ಮಾಡ್ತಿದೆ. ಸೊ ವಿಸಿಬಲ್ ಆಗಿ ನಮ್ಮದು ಡಾರ್ಕ್ ಸ್ಪಾಟ್ಸು, ಸನ್ ಸ್ಪಾಟ್ಸು, ಆಕ್ನಿ ಸ್ಪಾಟ್ಸು, ಏ ಸ್ಪಾಟ್ಸು ಇದೆಲ್ಲ ರೆಡ್ಯೂಸ್ ಆಗ್ತಿರೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಇದರಲ್ಲಿ ಅವಾಗಲೇ ಹೇಳಿದಾಗೆ ನಾನು ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿದ್ದಾರೆ ಅಂತ. ಸೊ ಮೆಲಾಸಿಲ್, ಗ್ಲೈಕಾಲಿಕ್ ಆಸಿಡ್ ಹಾಗೆ ನಿಯಾಸಿನಮೈಡ್. ಫ್ರೆಂಡ್ಸ್, ಇದರಲ್ಲಿ ಆ 3 ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಒಂದು ಬೇರೆ ಲೆವೆಲಲ್ಲೇ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ವಿಸಿಬಲ್ ರಿಸಲ್ಟ್ಸ್ನ ನೋಡ್ತಾ ಹೋಗ್ತೀರಾ. ಫ್ರೆಂಡ್ಸ್, ಅವಾಗಲೇ ಹೇಳಿದ ಹಾಗೆ ಮೆಲಾಸಿಲ್ ಏನಿದೆ ಒಂದು ಬ್ರೈಟ್ನಿಂಗ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇದು. ಸೊ ಲಾರಿಯಲ್ ಪ್ಯಾರಿಸು 18 ಇಯರ್ಸ್ ರಿಸರ್ಚ್ ಮಾಡಿ ಡೆವಲಪ್ ಮಾಡಿದ್ದಾರೆ. ನಿಮ್ಗೆ ಹೈಪರ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡೋದಕ್ಕೆ. ಗ್ಲೈಕಾಲಿಕ್ ಆಸಿಡ್ ಸ್ಕಿನ್ ಕೇರ್ಗೆ ಸೂಪರ್ ಇರೋ ಅಂತಾನೆ ಹೇಳ್ಬೋದು. ಇದರಲ್ಲಿ ಎಕ್ಸ್ಫೋಲಿಯೇಟಿಂಗ್ ಪ್ರಾಪರ್ಟೀಸ್ ಇದೆ. ಇಟ್ ವರ್ಕ್ಸ್ ವಂಡರ್ಸ್ ಬೈ ಜೆಂಟ್ಲಿ ರಿಮೂವಿಂಗ್ ಡೆಡ್ ಸ್ಕಿನ್ ಸೆಲ್ಸ್. ಹಾಗೆಯೇ ನಿಮ್ಮದು ಬ್ರೈಟರು, ಸ್ಮೂತರು ಸ್ಕಿನ್ ಕಾಂಪ್ಲೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ನಿಯಾಸಿನಮೈಡ್ ಏನಿದೆ ಮೆಲಾನಿನ್ ಜೊತೆ ಫೈಟ್ ಮಾಡುತ್ತೆ. ಹಾಗೆ ವಿಟಮಿನ್ ಸಿ ಜಿ ಏನಿದೆ ಎಕ್ಸಲೆಂಟ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು, ನಿಮ್ಮದು ರೇಡಿಯನ್ಸ್ನ ರಿಸ್ಟೋರ್ ಮಾಡೋದಕ್ಕೆ. ಇದೊಂದು ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಸ್ ಮೇಲೆ ಟೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ನೀವೇ ನೋಡ್ಬೋದು, ನಾನಂತೂ ನನ್ನ ಸ್ಕಿನ್ ಮೇಲೆ ವಿಸಿಬಲ್ ರಿಸಲ್ಟ್ಸ್ನ ನೋಡ್ತಾ ಇದ್ದೀನಿ. ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಆಕ್ನಿ ಮಾರ್ಕ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡಿ ನನ್ನ ಸ್ಕಿನ್ ಇಂಪ್ರೂವ್ ಆಗ್ತಿರೋದನ್ನ ನಾನು ನೋಡ್ತಾ ಇದ್ದೀನಿ. ಈ ಫೆಸ್ಟಿವ್ ಸೀಸನ್ಗೆ ಏನು ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಸೊಸೈಟಿಲಂತೂ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಅದು ಇದು ಅಂತೆಲ್ಲ. ಸೊ ಅವಾಗ ನಮಗೊಂದು ಒಳ್ಳೆ ಸ್ಕಿನ್ ಬೇಕು, ಅದಕ್ಕೆ ನಾನು ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಿಂದ ನಮಗೊಂದು ಬ್ರೈಟರ್ ಸ್ಕಿನ್ನು ಮತ್ತು ಈವನ್ ಸ್ಕಿನ್ ಸಿಗೋದಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ನೀವೇನಾದರೂ ನಿಮ್ಮ ಡಾರ್ಕ್ ಸ್ಪಾಟ್ಸ್ಗೆ ಮತ್ತು ಪಿಗ್ಮೆಂಟೇಷನ್ಗೆಲ್ಲ ಫೇರ್ವೆಲ್ ಮಾಡೋದಕ್ಕೆ ರೆಡಿ ಆಗಿದೆ, ಇವಾಗಲೇ ರೆಡಿಯಾಗಿ ಈ ಹೊಸ ಲಾರಿಯಲ್ ಪ್ಯಾರಿಸ್ ಗ್ಲೈಕಾಲಿಕ್ ಬ್ರೈಟ್ ಸೆರಮ್ ಪವರ್ಡ್ ವಿತ್ ಮೆಲಾಸಿಲ್ನ ಟ್ರೈ ಮಾಡಿ.
ಫ್ರೆಂಡ್ಸ್ ಟ್ರಸ್ಟ್ ಮೀ, ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ನಿಮಗೆ ಥ್ಯಾಂಕ್ ಯು ಹೇಳುತ್ತೆ. ಹಾಗೆಯೇ ಫೆಸ್ಟಿವ್ ಸೀಸನ್ಸ್ ಬರ್ತಾ ಇದೆ ಅಂತ ನಾನು ಹೇಳಿದೆ, ಎಕ್ಸೈಟಿಂಗ್ ಆಫರ್ಸ್ ಕೂಡ ಇದೆ. ಸೊ ನಾನು ಫುಲ್ ಡೀಟೇಲ್ಸು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ವಿಡಿಯೋ ನೋಡ್ಬಿಟ್ಟು ಹಾಗೆ ಸುಮ್ಮನೆ ಹೋಗ್ಬಿಡ್ಬೇಡಿ. ನಿಮ್ಗೇನಾದ್ರೂ ನಾನು ಮಾಡೋಂಥ ಬ್ಯೂಟಿ ಪ್ರಾಡಕ್ಟ್ಸ್ ವಿಡಿಯೋ ಇಷ್ಟ ಆಗ್ತಿದ್ರೆ ಇವಾಗಲೇ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಯೂಸ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಮತ್ತೆ ಕಮೆಂಟ್ ಮಾಡಿ ಬಂದು ಹೇಳಿ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.